ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನು ಒಂದು ತಿಂಗಳಿಗಾಗುವಷ್ಟು ರೇಷನನ್ನು ತೊಗೊಂಡು ಬಂದಿದ್ದೀನಿ. ಇವತ್ತು ಒಂದು ತಿಂಗಳಿಗೆ ನಾನು ಏನೇನೆಲ್ಲ ಸಾಮಗ್ರಿಯನ್ನು ತರ್ತೀನಿ, ಹಾಗೆ ಎಷ್ಟೆಷ್ಟು ತರ್ತೀನಿ ಅಂತ ಹೇಳಂದು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಖ್ಯವಾಗಿ ಮೊದಲಿಗೆ ನಿಮ್ಗೆ ಹೇಳ್ಬೇಕಂದ್ರೆ, ನಾನು ಈ ರೀತಿ ನಾವು ಚೀಟಿಯಲ್ಲಿ ಎಲ್ಲನೂ ನಮಗೆ ಸಾಮಗ್ರಿ ಎಷ್ಟೆಷ್ಟು ಬೇಕು ಅಂತ ಹೇಳಂದು ನಾವು ಬರೆದಿಟ್ಕೊಂಡು ಹೋದರೆ ಒಳ್ಳೇದು ಫ್ರೆಂಡ್ಸ್. ಇಲ್ಲಾಂದರೆ ನಮ್ಗೆ ಏನು ಸಿಗುತ್ತೆ ಅದನ್ನೆಲ್ಲ ನಾವು ತೊಗೊತೀವಿ. ಅಲ್ಲಿ ಏನು ಸಿಗುತ್ತಂದರೆ, ನಾವು ಮಾಲಿಗಂತೂ ನಾವು ಹೋಗಂಗಿಲ್ಲ, ನಾವು ಕಿರಾಣಿ ಅಂಗಡಿಗೆ ಹೋಗಿ ಎಲ್ಲ ಸಾಮಗ್ರಿಗಳನ್ನ ತರ್ತೀವಿ. ಇಲ್ಲಿ ನೋಡಿರಿ, ನಾನು 1 kg ಶೇಂಗಾ ತೊಗೊಂಡಿನಿ, 1 kg ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ 1 kg ರವೆ ತೊಗೊಂಡಿನಿ. ಆಮೇಲೆ ನಾನು ಇಲ್ಲೇ ನಾನು ಮನೇಲಿ ಇರೋದನ್ನು ಬಿಟ್ಟು ಇಲ್ಲದೆ ಇರೋದನ್ನು ಅಷ್ಟೇ ನಾನಿಲ್ಲೇ ತೊಗೊಂಡು ಬಂದಿರೋದು. ನೋಡಿರಿ, ಚೆನ್ನಂಗಿ ಬೇಳೆ ಅಂತಾರಲ್ಲ, ಇದಕ್ಕೆ ಮಸೂರ್ ದಾಲ್ ಅಂತ ಹೇಳ್ತಾರಲ್ಲ, ಅದನ್ನೊಂದು ಅರ್ಧ kg ನಾನಿಲ್ಲಿ ತೊಗೊಂಡಿದ್ದೀನಿ. ಒಟ್ಟಿಗೆ 1.5 kg ತೊಗರಿಬೇಳೆ ಆಯಿತು. ಇಲ್ಲಿ ಮೈದಾ ಹಿಟ್ಟು 1 kg ಮೈದಾ ಹಿಟ್ಟು ತೊಗೊಂಡಿನಿ. ಜಾಸ್ತಿ ನಾನು ಯೂಸ್ ಮಾಡಲ್ಲ. ಈ ಮೈದಾ ಹಿಟ್ಟು ನನಗೆ 2 ತಿಂಗಳೋ ಆದರೂ ಆಗ್ಬೋದು. ಜಾಸ್ತಿ ನಾನು ಮೈದಾ ಹಿಟ್ಟು ಯೂಸ್ ಮಾಡಲ್ಲ, ಹಾಗಾಗಿ 1 kg ತೊಗೊಂಡು ಬಂದೀನಿ. ಹಾಗೆ ಒಂದು ಅರ್ಧ kg ಇಲ್ಲಿ ನಾನು ಪುಟಾಣಿ ತೊಗೊಂಡಿನಿ. ಮತ್ತು 2 ರಂಗೋಲಿ ಪ್ಯಾಕೆಟ್ ತೊಗೊಂಡಿದ್ದೀನಿ. ರಂಗೋಲಿ ಪ್ಯಾಕೆಟ್ ಅಂದರೆ ನಮ್ಗೆ ಅದೇನು ಹಾಳಾಗಂಗಿಲ್ಲ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ತಂದಿಟ್ಕೊಂಡಿರ್ತೀನಿ. ತಿಂಗಳ ಇನ್ನೂ ತರೋಂಥ ಅವಶ್ಯಕತೆ ಇರೋಂಗಿಲ್ಲ ಅದನ್ನ. ಹಾಗಾಗಿ ನಮಗೆ ಅವಲಕ್ಕಿ ನಾವು ಜಾಸ್ತಿ ಸ್ವಲ್ಪ ಇಷ್ಟಪಡ್ತೀವಿ ಮನ್ಯಾಗ. ಹಾಗಾಗಿ 2 kg ನಾನು ಮೀಡಿಯಮ್ ಸೈಜು ಅವಲಕ್ಕಿ ತೊಗೊಂಡಿನಿ. ಹಾಗೆ 250 ಗ್ರಾಮು ಬಾದಾಮಿ, 250 ಗ್ರಾಮು ಗೋಡಂಬಿ ನಾನಿಲ್ಲಿ ತೊಗೊಂಡಿನಿ. ನಮ್ಗೆ ಇವಂತೂ ಎಲ್ಲ ಕಾಮನಾಗಿ ಬೇಕಾಗಿ ಇರ್ತಾವಲ್ಲ, ಹಾಗಾಗಿ ಮಂತ್ಲಿ ಇದರಲ್ಲಿ ಹಾಕಿರ್ತೀನಿ ರೇಷನಲ್ಲಿ. ಈ ಶೇಂಗಾ ನಮ್ಮ ಮನೆಯವ್ರಿಗೆ ಭಾಳ ಇಷ್ಟ, ಉಪ್ಪು ಹಾಕಿ. ಅದು ದೊಡ್ಡ ದೊಡ್ಡ ಶೇಂಗಾ ಇರ್ತಾವೆ, ಹಾಗಾಗಿ ಅದು ಏನೋ ಇಷ್ಟಪಡ್ತಾರೆ. ಹಾಗಾಗಿ 2 ಪ್ಯಾಕೆಟ್ ಅಷ್ಟು ತೊಗೊಂಬಂದಿದ್ರು, ಆಗಲೇ ಒಂದು ತೆಗೆದು ತಗೊಂಡಾರ. ಇಲ್ಲಿ ನೋಡ್ರೆ 100 ಗ್ರಾಮಷ್ಟು ನಾನು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ 100 ಗ್ರಾಮಷ್ಟು ಇದೇನಿದು ಬಡೆ ಸೊಪ್ಪು, ಸೋಂಪು ಅಂತಾರೆ, ಸೋಂಪು. ಆಮೇಲೆ ನಮ್ಮ ಕಡೆ ಎಲ್ಲ ಬಡೆ ಸೊಪ್ಪು ಅಂತಾರೆ. ಇದನ್ನ 100 ಗ್ರಾಮಷ್ಟು ತೊಗೊಂಡಿನಿ. ಇದಕ್ಕೊಂಚೂರು ತುಪ್ಪ ಹಾಕಿ ನಾವು ಹುರಿದಿಟ್ರೆ ಭಾಳನ ರುಚಿ ಆಗ್ತಾವೆ. ಹಾಗಾಗಿ ನಾನು 100 ಗ್ರಾಮಷ್ಟು ಬಡೆ ಸೊಪ್ಪನ್ನು ತೊಗೊಂಡಿನಿ. ಹಾಗೆ ಒಂದು ರೆಡ್ ಲೇಬಲ್ಲು 250 ಗ್ರಾಮ್ ಇನ್ನೊಂದು ರೆಡ್ ಲೇಬಲ್ ಪ್ಯಾಕೆಟು ಡಬ್ಬ. ಮತ್ತು ನಾನು ಪುಳಿಯೋಗರೆ ಪ್ಯಾಕೆಟ್, ಪುಳಿಯೋಗರೆ ನಾವು ಒಬ್ಬಳೇ ತಿಂತೀನಿ, ಮನೆಯಾಗ ಮಕ್ಕಳು ತಿನ್ನೋಂಗಿಲ್ಲ, ಏನೋ ಯಾವಾಗಾರು ರೇರು. ಹಾಗಾಗಿ ನನಗೆ ಪ್ಯಾಕೆಟನ್ನು ತೊಗೊಂಡಿರ್ತೀನಿ. ನಾನು 4 ಪ್ಯಾಕೆಟ್ ಬರೆದಿದ್ದೆ. ಇಲ್ಲಿ 3 ಪ್ಯಾಕೆಟಿಗೆ 1 ಪ್ಯಾಕೆಟ್ ಫ್ರೀ ಅಂತ ಹೇಳಂದು 3 ಪ್ಯಾಕೆಟ್ ಜೊತೆಗೆ 1 ಪ್ಯಾಕೆಟು ಫ್ರೀ ಬಂದಿತ್ತಿಲ್ಲಿ. ಹಾಗೆ ಒಂದು ಹೇರ್ ಡೈ, ಇದು 2 ಪ್ಯಾಕೆಟ್ ತೊಗೋಬೇಕಿತ್ತು, ಇಲ್ಲೊಂದು ಸ್ವಲ್ಪ ಮಿಸ್ ಆದ, ನನಗೆ 1 ಪ್ಯಾಕೆಟ್ ಬಂದಿತ್ತದು. 1 ತಿಂಗಳಿಗೆ 1 ಪ್ಯಾಕೆಟ್ ಸಾಲಲ್ಲ, ಅದಕ್ಕೋಸ್ಕರ ಇನ್ನೊಂದು ಪ್ಯಾಕೆಟ್ ಬೇಕಂದಾಗ ತೊಗೊಂಬರ್ತಾರೆ. ಇಲ್ಲಿ ನೋಡಿರಿ, ವಿಕೋ ಪೇಸ್ಟ್ ಇದು ನಾನು 2 ಡಬ್ಬ ತೊಗೊಂಬಂದೀನಿ. ಇದು ಏನು ವೇಸ್ಟ್ ಆಗಂಗಿಲ್ಲ, ಹಾಗಾಗಿ ಒಂದು ಸ್ವಲ್ಪ ಇರಲಿ ಅಂತೇಳಿ ಇನ್ನೂ ಒಂದು ಇತ್ತು ಮನೇಲಿ, ಇದ್ರೂ ನಾನು ಇದನ್ನ 2 ತೊಗೊಂಡು ಬಂದಿದ್ದೀನಿ. ಹಾಗೆ ಒಂದು ಶೇವಿಂಗ್ ಕ್ರೀಮು. ನಾವು ಮನೇಲಿ ಈಗ ನಮ್ಗೆ ಸಕ್ಕರೆ ಐತಿ. ಈಗ ನೋಡಿರಿ, ಸೋಪಿನ ಐಟಮ್ಸು ಇವು ಏನು ಹಾಳಾಗಂಗಿಲ್ಲ, ಹಾಗಾಗಿ ಎಕ್ಸ್ಟ್ರಾ ನಾವು ತಂದು ಇಟ್ಕೋಬಹುದು. ಆಮೇಲೆ ನಾನು ಮನೆಯಲ್ಲೇ ಜೀರಾ ಪೌಡ್ರು, ಆಮೇಲೆ ಪೆಪ್ಪರ್ ಪೌಡ್ರು, ಆಮೇಲೆ ಧನಿಯಾ ಪೌಡ್ರ್ ನಾನು ಮಾಡ್ಕೊತೀನಿ. ಹಾಗಾಗಿ ನಾನಿಲ್ಲ ಸ್ವಲ್ಪ ಎಲ್ಲ ಖಾಲಿಯಾಗಿತ್ತು, ಮಾಡ್ಕೋಬೇಕಿತ್ತು, ಎಮರ್ಜೆನ್ಸಿ ಇರಲಿ ಅಂತೇಳಿದ್ದು ಸ್ವಲ್ಪನೇ ಒಂದು 50 ಗ್ರಾಮು ಧನಿಯಾ ಪೌಡ್ರು, ಅದೊಂದು 10 ರೂಪಾಯಿ ಪ್ಯಾಕೆಟ್ ಇತ್ತು, ಅವು 2 ತೊಗೊಂಡಿದ್ದೀನಿ. ಹಾಗೆ ಒಂದು 50 ಗ್ರಾಮಷ್ಟು ನಾನಿಲ್ಲಿ ದ್ರಾಕ್ಷಿ ತೊಗೊಂಡಿದ್ದೀನಿ, ಒಣ ದ್ರಾಕ್ಷಿ. ಅಂದರೆ ಮನೇಲಿ ಒಂದು ಪ್ಯಾಕೆಟ್ ಇತ್ತು 50 ಗ್ರಾಮ್, ಅದಕ್ಕೋಸ್ಕರ ನಾನಿಂದ ಒಂದು 50 ಗ್ರಾಮ್ ಅಷ್ಟೇ ತೊಗೊಂಡಿದ್ದೀನಿ. ಉಳಿದಿದ್ದು ಸಕ್ಕರೆ ಆಮೇಲೆ ಅದೆಲ್ಲ ಇತ್ತು, ಹಾಗಾಗಿ ನಾನು ತಂದಿಲ್ಲ. ಇಲ್ಲಿ ಒಂದು 5 ಲೀಟ್ರಷ್ಟು ನಾನು ಒಳ್ಳೆ ಎಣ್ಣೆ ತೊಗೊಂಡಿದ್ದೀನಿ, ಫಾರ್ಚೂನು. ಮತ್ತು ಒಂದು ಸ್ವಲ್ಪ ನಮಗೆ ತಿನಿಸಿ ಒಂದು ಸ್ವಲ್ಪ, ಇದು ಒಂದು ಎಕ್ಸ್ಟ್ರಾ ಆಯ್ತು ಫ್ರೆಂಡ್ಸ್. ಇದರಲ್ಲಿ ನಾನು ಇದನ್ನ ಬರೆದಿಟ್ಕೊಂಡು ಹೋಗಿರಲಿಲ್ಲ, ಆದರೆ ಇದು ತಿನಿಸಿ ಬೇಕು ಅಂತ ಹೇಳಂದು ನಾನು ಮನೆಗೆ ಸ್ನ್ಯಾಕ್ಸ್ ರೀತಿ ಇರಲಿ ಅಂತ ಹೇಳಂದು ಎಲ್ಲ ಖಾಲಿಯಾಗಿತ್ತು. ಹಾಗಾಗಿ ಇನ್ನೊಂದಿಷ್ಟು ನಾನು ತೊಗೊಂಬಂದಿದ್ದೀನಿ. ಇಲ್ಲಿ ಚಿಪ್ಸ್ ತೊಗೊಂಡಿದ್ದೀನಿ. ಹಾಗೆ ಬಾಳೆಕಾಯಿ ಚಿಪ್ಸ್ ಅಂದರೆ ನನ್ನ ಮಗನಿಗೆ ಇಷ್ಟ. ಆಮೇಲೆ ಅವ್ರು ರಸ್ಕು ಮತ್ತು ಖಾರ ಅಂತೂ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಜೊತೆಗೂ ಬೇಕು, ಹಾಗಾಗಿ ಒಂದು ಸ್ವಲ್ಪ 1/4 kg ಅಷ್ಟು ಇನ್ನೆಲ್ಲನೂ. ಇದೊಂದು 250 ರೂಪಾಯಿ, ಇದು ಜಾಸ್ತಿ ಬಂತು ಫ್ರೆಂಡ್ಸ್. ನಾನು ಬರೆದು ಇಟ್ಕೊಂಡು ಹೋಗೋದಕ್ಕಿಂತ 250 ರೂಪಾಯಿ ನನಗೆ ಜಾಸ್ತಿ ಆಯಿತು. ನಾವು ಈ ಮೋರು ಆಮೇಲೆ ಸೂಪರ್ ಮಾರ್ಕೆಟ್ ಅಂತ ಹೋಗ್ತೀವಲ್ಲ, ಅಲ್ಲಿ ನಮಗೆ ಇನ್ನೂ ನಮಗೆ ಬೇಡವಾಗಿದ್ದೇನೆಲ್ಲ ನಾವೆಲ್ಲ ಕಂಡಿದ್ದೆಲ್ಲ ಅದು ಮೊಂಡೆದೇವ ಅನ್ನೋ ಹಂಗೆ ಕಂಡಿದ್ದೆಲ್ಲ ನಾವು ತೊಗೊತೀವಿ. ಅದಕ್ಕೋಸ್ಕರ ಒಂದು ಚೀಟಿಲಿ ನಾವು ಬರೆದು ಇಟ್ಕೊಂಡು ಹೋಗೋದು ಭಾಳ ಒಳ್ಳೆಯದು. ಆಮೇಲೆ ಕಿರಾಣಿ ಸಾಮಾನು ನಾವು ಸೋಪಿನ ಪುಡಿ ಐಟಮ್ಸು 5-5 kg ಗಂಟಲೆ ತಂದಿಟ್ಕೊಂಡಿರ್ತೀನಿ. ಹಾಗಾಗಿ ಅದು ಖಾಲಿ ಆದಾಗ ಹೋಗಿ ನಾನು ತೊಗೊಂಬರ್ತೀನಿ. ಈಗ ನಮ್ಮ ಮನೆ ಸಕ್ಕರೆ ಆಮೇಲೆ ಮಸಾಲೆ ಪೌಡ್ರು, ಎಕ್ಸ್ಟ್ರಾ ಬಿರಿಯಾನಿ ಪೌಡ್ರೆಲ್ಲ ಇದ್ದಿದ್ದನ್ನು ಬಿಟ್ಟು ನಾನು ಇಲ್ಲದೇ ಇರೋದನ್ನು ತೊಗೊಂಡು ಬಂದಿದ್ದೀನಿ. ಹಾಗೆ ಇಷ್ಟಿಷ್ಟೇ ಖಾಲಿ ಆದಾಗ ಹೋಗಿ ತರೋದು ಒಳ್ಳೆಯದು. ತಿಂಗಳಿಗೆ ಬೇಕು ಅಂತ ನಾವು ಜಾಸ್ತಿ ತಂದಿಟ್ಕೊಂಡು ಅವು ಹಾಳಾದ್ಮೇಲೆ ಚೆಲ್ಲೋದಕ್ಕೆ ಮನಸ್ಸಾಗಂಗಿಲ್ಲ. ಅದಕ್ಕೋಸ್ಕರ ನನ್ನದೊಂದು ಟಿಪ್ಸ್ ಇದು. ನಿಮಗೂ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ಇನ್ನೂ ಒಂದು ಎಕ್ಸ್ಟ್ರಾ ಖರ್ಚು ಏನು ಅಂತ ಅಂದರೆ, ನಾವು ಬಟ್ಟೆನ ಹಬ್ಬ ಹುಣ್ಣಿಮೆ ಅವಾಗಲೇ ತೊಗೋಬೇಕು ಅಂತ ಹೇಳೋದು ನಾವು ಇಟ್ಕೊಂಡಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲಿ ಬಟ್ಟೆ ನಾವು ಜಾಸ್ತಿ ಬಟ್ಟೆಗೆ ನಾವು ದುಡ್ಡು ಹಾಕೋಂಗಿಲ್ಲ.
ಈಗ ನೋಡಿರಿ ನಾವು ಈಗ ಶರ್ಟ್ ಎಲ್ಲ ನಮ್ಮ ಮನೆಯವರು ಶರ್ಟು ಒಂದು ಸ್ವಲ್ಪ ಹಾಳಾಗಿದ್ವು. ಹಿಂದೆ ಒಂದೆರಡು ಶರ್ಟ್ ತೊಗೊಂಡು ಬಂದಿದ್ವಿ. ಹಾಗಾಗಿ ಈಗ ಒಂದೆರಡು ಶರ್ಟನ್ನು ನಾನು ತೊಗೊಂಡು ಬಂದಿದ್ದೀನಿ. ಇದು ಎಕ್ಸ್ಟ್ರಾ ಖರ್ಚು ಫ್ರೆಂಡ್ಸ್, ನಮ್ಮ ಈ ತಿಂಗಳ ಎಕ್ಸ್ಟ್ರಾ ಖರ್ಚಿದು. ಇಲ್ಲಿ 2 ಶರ್ಟು ಮತ್ತು ನನ್ನ ಮಕ್ಕಳಿಗೆ ಪ್ಯಾಂಟ್ಗಳಿರಲಿಲ್ಲ. ಪ್ಯಾಂಟಿಂಗಂದ್ರೆ ಒಂದು ಸ್ವಲ್ಪ ಬೇಕಿತ್ತು ನಾವು ಪ್ಯಾಂಟು, ಅದಕ್ಕೋಸ್ಕರ ನಾವು ಒಂದೆರಡು ಜೀನ್ಸ್ ಪ್ಯಾಂಟು ಹಾಗೆ ಒಂದೆರಡು ಫಾರ್ಮಲ್ ಪ್ಯಾಂಟ್ಸು ಮತ್ತು ಒಂದು 3/4 ಈ ರೀತಿ ಒಂದು ಸ್ವಲ್ಪ ಇದು ಎಕ್ಸ್ಟ್ರಾ ಖರ್ಚು ಆಯಿತು ನಮಗೆ. ಇದನ್ನೊಂದು ಒಂದೆರಡು ಜೀನ್ಸ್ ಪ್ಯಾಂಟು ತೊಗೊಂಡಿದ್ದೀವಿ, ಹಾಗೆ ಫಾರ್ಮಲ್ಸ್ ಪ್ಯಾಂಟ್ಸು ತೊಗೊಂಡಿದ್ದೀವಿ. ಹಾಗೆ ನಮ್ಮ ಮನೆಯವ್ರಿಗೂ ಪ್ಯಾಂಟು, ಆಮೇಲೆ ಒಂದು 3/4 ಇವೆಲ್ಲ ನಮಗೆ ಅವಶ್ಯಕತೆ ಇದು ಫ್ರೆಂಡ್ಸ್. ಹಾಗಾಗಿ ಈ ತಿಂಗಳ ಇದು ಎಕ್ಸ್ಟ್ರಾ ಖರ್ಚು, ಹೆಚ್ಚಿನ ಖರ್ಚು ಇದು ನಮಗೆ. ನಾವು ಮೇಂಟೈನ್ ಮಾಡ್ತೀವಿ. ಯಾಕಂದರೆ ಇದು ನಾವು ಹಬ್ಬ ಹುಣ್ಣಿಮೆ ಅಂತ ಹೇಳಂದು ಅದೇ ಟೈಮಲ್ಲೇ ತೊಗೋಬೇಕು ಅಂತ ಹೇಳಂತೂ ನಾವು ರೂಲ್ಸ್ ಇಟ್ಟಿಲ್ಲ. ನಾವು ಇದು ಬೇಕಂದಾಗ ಹೋಗಿ ನಾವು ಬಟ್ಟೆ ತೊಗೊಂಬರ್ತೀವಿ. ಆದರೆ ಪದೇ ಪದೇ ನಾವು ಬಟ್ಟೆಗೆ ನಾವಿಲ್ಲಿ ದುಡ್ಡು ಹಾಕಂಗಿಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನೆಲ್ಲ ಹೇಳಬೇಕಿತ್ತು, ಹಾಗೆ ತೋರಿಸ್ಬೇಕಿತ್ತು. ನಮ್ಮ ತಿಂಗಳ ದಿನಸಿ ಏನು ತೊಗೊಂಡು ಬರ್ತೀನಿ, ಹೇಗೆ ನಾನು ತಿಂಗಳ ದಿನಸಿಯನ್ನು ಸರಿ ಮಾಡ್ಕೊತೀನಿ ಅನ್ನೋದನ್ನು ನಾನು ಹೇಳಿದ್ದೀನಿ. ಹಾಗೆ ಇದು ಬಟ್ಟೆದು ಹೆಚ್ಚಿನ ಖರ್ಚು ಅಂತಲೂ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಬಟ್ಟೆ ಮಾತ್ರ ಭಾಳ ಚೆನ್ನಾಗದಾವು. ಹಾಗಾಗಿ ನಾವು ಒಂದು ಸ್ವಲ್ಪ ಎರಡೆರಡೆ ಅಂತ ಹೋಗಿದ್ವಿ, ಆದರೆ ಇರಲಿ ಅಂತ ಹೇಳಂದು. ಮತ್ತು ಫಾರ್ಮಲ್ಸ್ ಅಷ್ಟೇ ಅಂತ ಹೋಗಿದ್ದು, ಆದರೆ ಜೀನ್ಸು ಚೆನ್ನಾಗಿದ್ದು. ಹಾಗಾಗಿ ಒಂದೆರಡು ಜೀನ್ಸನ್ನು ತೊಗೊಂಡು ಬಂದಿದ್ದೀವಿ. ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.